ಒಳ್ಳೇದು ಅಂತ ಒಳ್ಳೇದಾಯಿತು ಅಂತ ಎಲ್ಲ ಬೆಳೆಸೋದು ಹೋಗಿದ್ದಪ್ಪ ಇನ್ನೂ ಇದು ದೊಡ್ಡದಾಗ್ತಿತ್ತು. ಅದರಲ್ಲಿ ಏನದು ಟೀಕೆ ಮಾಡೋರು ಮಾಡ್ತಾನೆ ಇರ್ತಿರ್ತಾರೆ. ಹಂಗೆ ಉತ್ತರ ಕೊಟ್ಟಂಗೆ ಹೆಚ್ಚಾಗ್ತದೆ. ಆ ಉತ್ತರ ಕೊಡೋಗಿದ್ರು ಅದನ್ನು ಅಲ್ಲೇ ಮುಗಿಸ್ಬಿಡುವಂಥದ್ದು ಒಂದು ರಾಜಕೀಯ ಏನಪ್ಪ ಅಂತ ತಂತ್ರಗಾರಿಕೆ. ಆ ತಂತ್ರದಲ್ಲೇ ತುರ್ತೇನೋ ಒಂದಿಷ್ಟು ಬಚಾವಾಗಿದ್ದಾರೆ ಅಂತ. ಇಲ್ಲಾಂದ್ರೆ ಇದು ಸಣ್ಣ ಮಾತಿರಲಿಲ್ಲ. ಸದಾ ವತ್ಸರೆ ಅನ್ನುವಂಥ ಏನು ಗೀತೆ ಅದ ಅವ್ರದ್ದು, ನಮ್ಮ ಆರ್ ಎಸ್ ಎಸ್ದವ್ರದ್ದು, ಅದು ದೇಶಭಕ್ತಿ ಗೀತೆ ಅದ್ರ ಅಂಥದ್ದು ಏನಿಲ್ಲಪ್ಪ. ಅವ್ರು ಹಾಡ್ತಾರೆ ಅಂದ್ರೆ ಆರ್ ಎಸ್ ಎಸ್ದವರು, ಬೇರೆದವ್ರು ಹಾಡಿದ್ರೆ ಅವ್ರದ್ದು ಆಗ್ತಿತ್ತೇನೋ. ಆದ್ರೆ ಇಲ್ಲಿ ಏನೈತಪ್ಪ ಅಂತಂದ್ರೆ ನಮ್ಮ ಒಂದೇ ಮಾತರಂ ಇದು ರಾಷ್ಟ್ರದ ಹೋರಾಟ ಸಂದರ್ಭದಲ್ಲಿ ಬಂತು. ಸಪೋಸ್ ಏನಾದ್ರು ಆರ್ ಎಸ್ ಎಸ್ದವ್ರು ಅಂದಿದ್ರೆ ಆರ್ ಎಸ್ ಎಸ್ ಗೀತೆ ಅನ್ನುವಂಥ ಪ್ರಸಂಗ ಬರ್ತಿದ್ವು. ಅದೇನೂ ಇರಲಿ, ಕಾಂಗ್ರೆಸ್ಸಿಗರು ಹಾಡಿರೋ ದೇಶಭಕ್ತಿ, ಆರ್ ಎಸ್ ಎಸ್ಸಿಗರು ಹಾಡಿದ್ರಾದ ಏನಪ್ಪ ವಿದೇಶ ಭಕ್ತಿ ಅನ್ನುವಂಥದ್ದಲ್ಲ. ಅವರವರು ಮಾತೃಭೂಮಿ ಬಗ್ಗೆ ಅವರು ತಮ್ಮ ಏನಪ್ಪ ನಮನವನ್ನು ಸಲ್ಲಿಸುವಂಥದ್ದು ಪ್ರತಿಯೊಬ್ಬನ ಕರ್ತವ್ಯ. ಅದರಲ್ಲಿ ಎರಡು ಮಾತಿಲ್ಲ. ಅವ್ರು ಆ ಗೀತೆ ಹಾಡಿದ್ರೆ ಇನ್ನೊಬ್ಬರು ಒಂದೇ ಮಾತರಂ ಗೀತೆ ಹಾಡ್ತಾರೆ. ಮತ್ತು ನಡುವೆ ಗೊತ್ತದ ನಿಮಗೆ, ಒಂದೇ ಮಾತರಂ ಗೀತೆ ಹಾಡೋದ್ರ ಬಗ್ಗೆ ವಿರೋಧನೂ ವ್ಯಕ್ತ ಆಗಿತ್ತು ನಮ್ಮ ಬಿ ಜೆ ಪಿಗರಿಂದ ಅಂತೇಳಿ. ಅಂದ್ರೆ ಒಟ್ಟಾರೆಯಾಗಿ ಇಲ್ಲೇನಪ್ಪ ಅಂದ್ರೆ ಒಂದು ಪ್ರತಿಯೊಂದು ಇಶ್ಯೂ ಮಾಡ್ಕೊಂಡು ಹೋಗುವಂಥದ್ದು. ಇವತ್ತೇನೋ ಅವರ ಸದನದಲ್ಲಿ ಅಂದರು, ಅದು ಅಂದ ಕಾರಣಕ್ಕೆ ದೊಡ್ಡ ಇಶ್ಯೂ ಮಾಡಿ ಇವ್ರು ಬಿ ಜೆ ಪಿಗೆ ಹೋಗ್ತಾರೆ, ಬಿ ಜೆ ಪಿ ಪರ ಇದ್ದಾರೆ. ಹಾಗೆ ಆ ಪರ ವಿರೋಧ ಮಾತಿಲ್ಲ, ಸಹಜವಾಗಿ ನಂಬಿಕೆಗಳಿದ್ದಾವೆ. ಇಲ್ಲ ನಂಬಿಕೆಗಳನ್ನು ಗಮನಿಸ್ಬೇಕಾಗ್ತದೆ. ಭಾಳ ಎಜುಕೇಟೆಡ್ ಅದಾನಪ್ಪ ಅಂತಂದ್ರೆ ಅವನು ಭಾಳ ವೈಜ್ಞಾನಿಕವಾಗಿರ್ತಾನೆ, ಚಾರವಾಗಿರ್ತಾನೆ ಅಂತಲ್ಲ. ಎಲ್ಲರೂ ಅವ್ರವ್ರ ದೃಷ್ಟಿಕೋನ, ದೇವ್ರು ನಂಬಿರ್ತಾರೆ, ದೇವ್ರು ನಂಬಿದವರು ಒಂದು ರೀತಿ ಇರ್ತಾರೆ, ದೇವ್ರು ನಂಬಿದವರು ಮತ್ತೊಂದು ರೀತಿ ಇರ್ತಾರೆ. ಹಾಗೇನ ಡಿ ಕೆ ಶಿವಕುಮಾರ್ ಅವರು ದೇವರನ್ನು ನಂಬಿದಂಥವ್ರು, ಜೊತೆಗೆ ನಂಬ್ಕೊಂಡು ಹೋಗುವಂಥವ್ರು. ಅವರು ಒಂದು ರೀತಿಯಿಂದ ಏನಪ್ಪ ಅಂದ್ರೆ ಕಾಂಗ್ರೆಸ್ನಲ್ಲಿಯೇ ಹಿಂದೂವಾದಿ